ಕಡ್ಡಾಯವಾಗಿ ಕನಿಷ್ಠ ಅಂದ್ರೂ 1ರಿಂದ 7ನೇ ತರಗತಿಯವರೆಗೂ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡುವಂತಹ ನೌಕರರ ಮಕ್ಕಳು ಹಾಗೆ ಎಲ್ಲ ರಾಜಕಾರಣಿಗಳ ಮೊಮ್ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಲ್ಲೇ ಓದುವಂತಹ ಒಂದು ಕಾನೂನನ್ನು ತರಲೇಬೇಕು. ವಿದ್ಯೆ ವ್ಯಾಪಾರವಲ್ಲ, ಅದೊಂದು ಸೇವೆ ಅಂತ ಯಾವಾಗಲೂ ಸುಪ್ರೀಂ ಕೋರ್ಟ್ ಹೇಳಿದಂತಹ ಮಾತು ಈಗಲೂ ಸಹ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಹೀಗೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋ ನೋಡ್ತಾ ಇರುವಾಗ ನಮ್ಮ ರಾಜ್ಯದ DCM ಆಗಿರುವಂತಹ DK ಶಿವಕುಮಾರ್ ಅವರ ಮಗಳನ್ನು ಆ್ಯಂಕರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಮುಂದೆ ಎಜುಕೇಷನ ಅಥವಾ ಬಿಸ್ನೆಸ್ ಅಂತ ಕೇಳಿದಾಗ ಅದಕ್ಕೆ ನಮ್ಮ DK ಶಿವಕುಮಾರ್ ಅವರ ಮಗಳು ಉತ್ತರಿಸುವಂತಹದ್ದು, ನಾನು ಎಜುಕೇಷನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿದಾಗ ಒಂದು ಕಡೆ ನಗು ಬಂದ್ಬಿಡ್ತು, ಒಂದು ಕಡೆ ಆಶ್ಚರ್ಯ ಆಗ್ಬಿಡ್ತು. ಎಜುಕೇಷನ್ ಇಸ್ ನಾಟ್ ಎ ಬಿಸ್ನೆಸ್. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪರ್ಮಿಟೆಡ್ ಆ್ಯಸ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಇನ್ ಇಂಡಿಯಾ. ವಿದ್ಯೆ ಶಿಕ್ಷಣ ಸೇವೆಯಾಗಿರಬೇಕು. ಈ ರೀತಿಯಾಗಿ ವಿದ್ಯೆ ಮತ್ತು ಶಿಕ್ಷಣ ಸೇವೆಯಾಗಿರಬೇಕಾಗಿರೋಂತಹದನ್ನ ನಾವು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ರಾಜಕಾರಣಿಗಳ ಮಕ್ಕಳು ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂತಂದರೆ ಒಮ್ಮೆ ಯೋಚನೆಯನ್ನು ಮಾಡಿ. ಈ ರೀತಿಯಾಗಿ ಆಗಿರೋದಕ್ಕೇ ಇವತ್ತಿನ ದಿನ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಕರುಗಳು ಎಲ್ಲರೂ ಶಿಕ್ಷಣವನ್ನು ವಿದ್ಯೆನ ವ್ಯಾಪಾರವನ್ನು ಮಾಡ್ಕೊಂಡ್ಬಿಟ್ಟು ನೀವುಗಳು ಫಸ್ಟ್ ಸ್ಟ್ಯಾಂಡರ್ಡ್ ಓದಿಸೋದಕ್ಕೇ ಕೇವಲ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋದಕ್ಕೇ ಇವತ್ತಿನ ದಿನ ಲಕ್ಷ ಹಣವನ್ನು ಖರ್ಚು ಮಾಡ್ತಿರುವಂತಹದ್ದು. ನಿಮ್ಮದೆಲ್ಲ ಹೇಗೋ ನಡೆಯುತ್ತೆ. ಪಾಪ ಉತ್ತರ ಕರ್ನಾಟಕದ ಭಾಗದ ಕಡೆ ನಾನಂತೂ ನೋಡಿರಲಿಲ್ಲ. ಉತ್ತರ ಕರ್ನಾಟಕದ ಭಾಗದ ಕಡೆ ನೋಡಿದಾಗ ನನಗೆ ಅಯ್ಯೋ ಅನಿಸ್ಬಿಡ್ತು, ಪಾಪ ಮಕ್ಕಳು ಏನು ಕರ್ಮ ಮಾಡಿದವೋ ಅನಿಸ್ಬಿಡ್ತು. ಆ ಕಡೆ ಹೋಗಿ ನೋಡಿ ಒಂದು ಸಲ. ಟಾಯ್ಲೆಟ್ ಇರುತ್ತೆ, ಟಾಯ್ಲೆಟ್ ಡೋರ್ ಇರೋದಿಲ್ಲ. ಬ್ಲ್ಯಾಕ್ ಬೋರ್ಡ್ ಇದೆ, ಬ್ಲ್ಯಾಕ್ ಬೋರ್ಡ್ ಬಣ್ಣನೇ ಕಂಡಿರೋದಿಲ್ಲ. ಆ ಕಿತ್ತೋಗಿರೋ ಗೋಡೆಗಳು ನೀರೆಲ್ಲ ಬಂದ್ಬಿಟ್ಟು ಹಾಗೆ ಎಲ್ಲ ಬಣ್ಣ ಎಲ್ಲ ಅದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಏನು ಕರ್ಮ ಮಾಡಿದವ್ರಿ ಆ ಮಕ್ಳುಗಳು. ನಿಜವಾಗ್ಲೂ ಏನೋ ಈ ಕಡೆ ಒಂದು ಸ್ವಲ್ಪ ಪುಣ್ಯ ಮಾಡ್ಕೊಂಡಿದ್ದಾವೆ. ಒಮ್ಮೆ ಆ ಕಡೆ ಹೋಗಿ ನೋಡಿ ಅಯ್ಯೋ ಅನಿಸ್ಬಿಡುತ್ತೆ. ನಾನು ಅವಾಗ ಯೋಚನೆ ಮಾಡ್ತಾ ಇರ್ತೀನಿ, ಇದೇನಪ್ಪ ಇದು, ಮತದಾರರ ಮಕ್ಕಳುಗಳು ಮಾತ್ರ ಕಿತ್ತೋಗಿರೋ ಹರಿದೋಗಿರೋ ಮುರಿದೋಗಿರೋ ಶಾಲೆಗಳಲ್ಲಿ ಓದಬೇಕು. ಮತ ಹಾಕ್ಸ್ಕೊಂಡೊಂದು ಮಕ್ಳುಗಳು ಮಾತ್ರ AC ರೂಮಲ್ಲಿ ಅವನು ಬಸ್ಸೇ ಬರಬೇಕು, ಮನೆ ಮುಂದೆ ಕರ್ಕೊಂಡು ಹೋಗಬೇಕು, ಇಲ್ಲ ಕ್ಯಾಬೇ ಬರಬೇಕು. ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಒಂದು ಮತದಾರರು ಬದಲಾಗಬೇಕು, ಇಲ್ಲ ರಾಜಕಾರಣಿಗಳು ಬದಲಾಗಬೇಕು. ಈ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಬದಲಾಗೋದಿಲ್ಲ, ಮತದಾರರೇ ಬದಲಾಗಬೇಕು. ಒಮ್ಮೆ ಯೋಚನೆಯನ್ನು ಮಾಡಿ. ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರ ಮಕ್ಕಳು ಸರ್ಕಾರಿ ಶಾಲೆಗೆ ಓದೋದಕ್ಕೆ ಬರೋದಕ್ಕೆ ಪ್ರಾರಂಭವಾಯಿತು. ಈ ರೀತಿಯಾದಂತಹ ಕಾನೂನು ಏನಾದರೂ ತಂದರೆ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತವೆ ಅಂತ ನಾಳೆನೇ ಎಲ್ಲ ಬದಲಾವಣೆಗಳಾಗ್ಬಿಡ್ತವೆ. ಏನು ಬೇಕು ಫೆಸಿಲಿಟಿ ಎಲ್ಲ ಫೆಸಿಲಿಟಿನೂ ಕೊಡ್ತಾರೆ. ಒಮ್ಮೆ ಯೋಚನೆಯನ್ನು ಮಾಡಿ ಮತ ಹಾಕ್ಬೇಕಾದ್ರೆ ನಮ್ಮದೆಲ್ಲ ಎಜುಕೇಷನ್ ಮುಗೀತು, ಏನಿದ್ರು ನಿಮ್ಮದು ನಿಮ್ಮ ಮಕ್ಕಳ ಭವಿಷ್ಯ, ನೀವು ಬದಲಾಗೋದಿಲ್ಲ ಅವರು ಬದಲಾಗೋದಿಲ್ಲ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮಂತಹ ಮತದಾರರಿಗೆ ಅಂತಹ ರಾಜಕಾರಣಿಗಳಿಗೆ ಒಂದು ಸ್ವಲ್ಪ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ವ್ಯಾಪಾರ ಶಿಕ್ಷಣ ಗೋವಿಂದ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.